ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಕೂಡ ಮಾಡೋಣ. ಹಾಗೆ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ತುಂಬಾ ಜನ ಟ್ರೇಡಿಂಗ್ ಕಲಿತಾ ಇದ್ದೀರಾ. ಸೊ ಹಾಗೆ ತುಂಬಾ ಟ್ರೇಡಿಂಗ್ ಯಾರು ಕಲಿಸ್ತಾರೆ, ಬೇರೆ ಇನ್ಸ್ಟಿಟ್ಯೂಟ್ಗಳು ಆಗಿರ್ಬೋದು, ಬೇರೆ ಕ್ಲಾಸ್ಗಳಾಗಿರ್ಬೋದು, ಬೇರೆ ಅಕಾಡೆಮಿಗಳಾಗಿರ್ಬೋದು. ಸೊ ಅವರ ಅಕಾಡೆಮಿಗಳಿಗೆ ನೀವು ಜಾಯಿನ್ ಆದಾಗ ಅವರ ಸ್ಟೈಲ್ ಏನಿರುತ್ತೆ ಅಂದ್ರೆ ತುಂಬಾ ಅಕಾಡೆಮಿದು. ಸೊ ಅವರು ಬೇಸಿಕ್ ಆಗಿ ಒಂದು ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇಂಡಿಕೇಟರ್, ಅವ್ರದ್ದೇ ಆದ ಒಂದು ಸ್ವಂತ ಇಂಡಿಕೇಟರ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಏನ್ ಹೇಳ್ತಾರೆ, ನೀವು ಜಾಯಿನ್ ಆದ್ಮೇಲೆ ನಿಮ್ಗೆಲ್ಲ ಆಲ್ಮೋಸ್ಟ್ ಬೇಸಿಕ್ಸ್ ಎಲ್ಲ ಕವರ್ ಮಾಡಿ, ಸೊ ಅವರ ಇಂಡಿಕೇಟರ್ಗೆ ನೀವು ಮತ್ತೆ ದುಡ್ಡು ಕೊಟ್ಟು ಫಸ್ಟು ಕಲಿಯೋಕೆ ಫೀಸ್ ಕೊಡಬೇಕು. ಅದಾದ ನಂತರ ಇಂಡಿಕೇಟರ್ಗೆ ಸಪ್ರೇಟ್ ಆಗಿ ನೀವು ದುಡ್ಡು ಕೊಡಬೇಕು. ಅದಾದ ನಂತರ ನೀವು ಟ್ರೇಡಿಂಗ್ನ ಶುರು ಮಾಡಬೇಕು. ಸೊ ಆ ಇಂಡಿಕೇಟ್ರು ಎಷ್ಟು ಎಕ್ಸಾಕ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಅವ್ರು ಹೇಳ್ತಾರೆ, ಇದು ಈ ಥರ ಕಟ್ ಆದರೆ ನೀವು ಬೈ ಮಾಡಿ, ಇದು ಕೆಳಗಡೆ ಕಟ್ ಆದರೆ ಸೆಲ್ ಮಾಡಿ, ಸಮಥಿಂಗ್ ಹೇಳ್ತಾರೆ. ಬಟ್ ನಿಮಗೆ ಆ ಇಂಡಿಕೇಟರ್ನೇ ನಂಬ್ಕೊಂಡು ನೀವು ಎಷ್ಟು ದಿನ ಅಂತ ಟ್ರೇಡ್ ಮಾಡ್ತೀರಾ? ಸೊ ಮಾರ್ಕೆಟಲ್ಲಿ ಹೊಸ ಹೊಸ ಅಪ್ಡೇಟು ಎವ್ರಿ ಡೇ ಆಗ್ತಾ ಇರುತ್ತೆ. ಅಂದ್ರೆ ಎವ್ರಿ ಡೇ ಹೊಸ ಹೊಸ ಸ್ಟ್ರಾಟಜಿಗಳು, ಕಾನ್ಸೆಪ್ಟ್ಗಳು ಮಾರ್ಕೆಟಲ್ಲಿ ಬರ್ತಾ ಇದೆ. ಸೊ ಅಡ್ವಾನ್ಸು, ಸೂಪರ್ ಅಡ್ವಾನ್ಸ್ ಸ್ಟ್ರಾಟಜಿ ಎಲ್ಲ ಬರ್ತಾ ಇದೆ. ಸೊ ಅದೇ ಹಳೆ ಇಂಡಿಕೇಟರ್ನ ಇಟ್ಕೊಂಡು ನೀವು ಎಷ್ಟು ದಿನ ಅಂತ ಮಾರ್ಕೆಟಲ್ಲಿ ನೀವು ಯೂಸ್ ಮಾಡ್ತೀರಾ ಅದನ್ನ. ಸೊ ಮಾರ್ಕೆಟು ಇವಾಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಟ್ರ್ಯಾಪ್ ಮಾಡ್ತಾ ಇದ್ದಾನೆ. ಸೊ ಕೆಳಗಡೆ ಹೋಗೋ ಥರ ಮಾಡಿ ಮೇಲ್ಗಡೆ ಹೋಗೋದು, ಅಥವಾ ಮೇಲ್ಗಡೆ ಹೋಗೋ ಥರ ಮಾಡಿ ಕೆಳಗಡೆ ಬರೋದು. ಸೊ ಟ್ರ್ಯಾಪ್ ಮಾಡ್ತಾ ಇದ್ದಾನೆ. ಆ ಟ್ರ್ಯಾಪ್ ಅಲ್ಲಿ ನಿಮ್ಗೆ, ನೀವು ಡೀಪ್ ಆಗಿ ಮಾರ್ಕೆಟ್ನ ಸ್ಟಡಿ ಮಾಡಿರಲ್ಲ, ಇಂಡಿಕೇಟರ್ನೇ ನಂಬ್ಕೊಂಡು ತುಂಬಾ ದಿನ ಇರ್ತೀರಾ. ಸೊ ಕೆಳಗಡೆ ಹೋಗೋ ಥರ ಅದನ್ನ ಕಟ್ ಮಾಡಿ ಇಂಡಿಕೇಟರ್ ಯೂಸ್ ಮಾಡ್ತೀರಾ. ಕೆಳಗಡೆ ತೋರಿಸುತ್ತೆ ಅದು ಸೆಲ್ ಮಾಡಿ ಅಂತ. ಅವಾಗ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಮತ್ತೆ ಮೇಲ್ಗಡೆ ಕಟ್ ಆದಾಗ ಮತ್ತೆ ಮೇಲ್ಗಡೆ ಬೈ ಮಾಡ್ತೀರಾ, ಮತ್ತೆ ವಾಪಸ್ಸು ಕೆಳಗಡೆ ಮಾರ್ಕೆಟು ಬರುತ್ತೆ. ಸೊ ಈ ತರ ಯಾಕಾಗುತ್ತೆ? ಸೊ ಅದ್ರ ಬಗ್ಗೆ ನೀವು ಐಡಿಯಾ ಅಷ್ಟು ನೀವು ಡೀಪ್ ಆಗಿ ಕಲ್ತಿರಲ್ಲ, ನಿಮ್ಗೆ ಗೊತ್ತಿರಲ್ಲ. ಸೊ ಎಲ್ಲಿ ಎಂಟ್ರಿ ತಗೋಬೇಕು, ಎಕ್ಸಾಕ್ಟ್ ಆಗಿ ನಾವು ಕೆಳಗಡೆ ಬೈ ಮಾಡಬೇಕು, ಬಾಟಮ್ ಅಲ್ಲಿ ಬೈ ಮಾಡಬೇಕು, ಟಾಪ್ ಅಲ್ಲಿ ಸೆಲ್ ಮಾಡಬೇಕು. ಸೊ ನಡುವೆ ನಾವು ಏನು ಮಾಡಬಾರ್ದು. ಕೆಲವೊಂದ್ಸಲ ಇಂಡಿಕೇಟರ್ಗಳು ನಡುವೆ ಬೈ ಸೆಲ್ ಕೊಡುತ್ತೆ. ಸೊ ಆವಾಗ ನಮ್ದು ಇವಾಗ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ಬ್ಯಾಂಕ್ ನಿಫ್ಟಿ ನಡುವೆ ನಾವು ನಮ್ಮ ಇಂಡಿಕೇಟರ್, ಅಥವಾ ನಮ್ದು ಯಾವುದು ಇಂಡಿಕೇಟರ್ ಇಲ್ಲ, ಬೇರೆ ಅಕಾಡೆಮಿ ಅವ್ರದ್ದು ಇಂಡಿಕೇಟರ್ ನಡುವೆ ಬೈ ಸೆಲ್ ಸಿಗ್ನಲ್ ಕೊಟ್ರೆ ನೀವು ಬೈ ಮಾಡ್ತೀರಾ ಅಥವಾ ಸೆಲ್ ಮಾಡ್ತೀರಾ, ಅಲ್ಲಿ ನೀವು ಸೈಡ್ ವೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಅಲ್ಲಿ ನಿಮ್ಮ ಪ್ರೀಮಿಯಂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನಾವು ಪ್ಯೂರ್ಲಿ ಏನ್ ಕಲಿಸ್ತೀವಿ ಅಂದ್ರೆ, ವಿತೌಟ್ ಇಂಡಿಕೇಟರ್ ನೀವು ಯಾವ ತರ ಟ್ರೇಡು ಹಚ್ಚಬಹುದು. ಸೊ ಫಸ್ಟ್ ಬೇಸಿಕ್ ಇಂದ ನಾವು ಹೇಳ್ಕೊಡ್ತೀವಿ. ಸ್ಟ್ರಕ್ಚರ್ ಮ್ಯಾಪಿಂಗ್. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ಬರುತ್ತೆ. ಬೇಸಿಕ್ ಇಂದ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಎವ್ರಿ ಡೇ ನೀವೇ ಮಾರ್ಕ್ ಮಾಡಬೇಕು. ನೀವೇ ಪ್ರತಿಯೊಂದು ನೀವೇ ಹೋಮ್ ವರ್ಕ್ ಮಾಡ್ಬೇಕು ಇದರಲ್ಲಿ. ಸೊ ಹೋಮ್ ವರ್ಕ್ ಎಷ್ಟು ಮಾಡ್ತೀರಾ ಅಷ್ಟು ಮಾರ್ಕೆಟ್ ನಿಮ್ಗೆ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹೋಮ್ ವರ್ಕ್ ಮಾಡದಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಜಸ್ಟ್ ನೀವು ಇಂಡಿಕೇಟರ್ನೇ ನಂಬಿಕೊಂಡು ಟ್ರೇಡ್ ಮಾಡ್ತೀರಾ. ಸೊ ಮಾರ್ಕೆಟು ಇಲ್ಲಿ ನೀವು ನೋಡಬಹುದು, ಇಲ್ಲಿ ಕೆಳಗಡೆ ಫಾಲ್ ಆಗ್ತಾ ಇದೆ. ಸಡನ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗಿ ಹೈನ ಬ್ರೇಕ್ ಮಾಡಿದೆ. ಸೊ ಇಲ್ಲಿ ಮಾರ್ಕೆಟು ಏನ್ ಮಾಡ್ತು, ಯಾಕೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ, ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟು ರೀಸೆಂಟ್ ಆಗಿ ಆಲ್ ಟೈಮ್ ಹೈನ ಇಲ್ಲಿ ಬ್ರೇಕ್ ಮಾಡಿತ್ತು. ಅದಾದ ನಂತರ ಬ್ರೇಕ್ ಮಾಡಿದ ನಂತರ ಮಾರ್ಕೆಟು ರೀಟ್ರೇಸ್ಮೆಂಟ್ ಝೋನ್ಗೆ ಬರುತ್ತೆ. ಸೊ ರೀಟ್ರೇಸ್ಮೆಂಟ್ ಝೋನ್ಗೆ ಬಂದಾಗ ಮಾರ್ಕೆಟು ರೀಟ್ರೇಸ್ ಆಗಿ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಿ ನೀವು ಮಾರ್ಕೆಟು ರೀಸೆಂಟ್ ಆಗಿ ಹೈ ಬ್ರೇಕ್ ಮಾಡಿದೆ, ಮತ್ತೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ರೀಟ್ರೇಸ್ಮೆಂಟ್ಗೆ ಝೋನ್ಗೆ ಮಾರ್ಕೆಟು ಬಂದಿದೆ. ಮಾರ್ಕೆಟು ಎಲ್ಲಿವರೆಗೂ ಫಾಲ್ ಆಗುತ್ತೆ, ಆಗಬಹುದು ಎಲ್ಲ ನಾವು ಫಿಬೋನಾಚಿ ರೀಟ್ರೇಸ್ಮೆಂಟ್ ಟೂಲ್ ಇಂದ ಅರ್ಥ ಮಾಡ್ಕೋತೀವಿ. ಸೊ ಇಲ್ಲಿ ನೀವು ಎಕ್ಸಾಕ್ಟ್ ಆಗಿ ನೋಡಿದ್ರೆ ಮಾರ್ಕೆಟು ಆಲ್ ಟೈಮ್ ಹೈ ಬ್ರೇಕ್ ಮಾಡಿ ಇಲ್ಲಿ ಟಾಪ್ ಅಲ್ಲಿ ಇತ್ತು. ಸೊ ಟಾಪ್ ಅಲ್ಲಿಂದ ಮಾರ್ಕೆಟು ಇಲ್ಲಿವರೆಗೂ ಫಾಲ್ ಆಗಿದೆ. ಸೊ
ಇಲ್ಲಿ ನೀವು ನೋಡಿದ್ರೆ ನಮಗೆ ಇಲ್ಲಿ MSS ನೋಡಕ್ ಸಿಗ್ತಾ ಇದೆ. ಸೊ MSS ಆದ ಮೇಲೆ ಮಾರ್ಕೆಟು ಮತ್ತೆ ರೀಟ್ರೇಸ್ಮೆಂಟ್ ಝೋನ್ಗೆ ಹೋಗಿ ಮತ್ತೆ ಮಾರ್ಕೆಟು ಕೆಳಗಡೆ ಫಾಲ್ ಆಗಿದ್ದಾನೆ. ಮತ್ತೆ ಇಲ್ಲಿ ನಮಗೆ BOS ನೋಡಕ್ ಸಿಗ್ತಾ ಇದೆ. ಸೊ MSS ಯಾವ ಥರ ಮಾರ್ಕ್ ಮಾಡೋದು, BOS ಯಾವ ಥರ ಮಾರ್ಕ್ ಮಾಡೋದು, ನಾವು ನಮ್ಮ ಕ್ಲಾಸಲ್ಲಿ ಫುಲ್ ಬೇಸಿಕ್ಕಿಂದ ನಾವು ಯಾವುದೇ ಇಂಡಿಕೇಟರ್ನ ಯೂಸ್ ಮಾಡಲ್ಲ. ನಮ್ಮ ಚಾರ್ಟು ಕ್ಲಿಯರ್ ಆಗಿ ಇರುತ್ತೆ. ಯಾವ EMA, ಸ್ಟಾಚು, ಬಾಯ್ಲಿಂಜರ್ ಬ್ಯಾಂಡು, RSI, ವಾಲ್ಯೂಮು ಯಾವುದು ಹಚ್ಚಲ್ಲ ನಾವು. ಸೊ ಈ ಥರ ಕಲ್ತ್ರೆ ನಿಮಗೆ ಡೀಪ್ ಆಗಿ ನೀವು ಮಾರ್ಕೆಟ್ ಒಳಗಡೆ ಇಳಿತೀರಾ ಮತ್ತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ 108 ಇಂಡಿಕೇಟರ್ ನಿಮ್ಮ ಚಾರ್ಟ್ ಅಲ್ಲಿ ಇದ್ರೆ ನೀವು ಇಂಡಿಕೇಟರ್ನೇ ನಂಬ್ಕೊಂಡು ಅವಾಗ ನಿಮ್ಮ ಮೈಂಡ್ ಅಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಇಂಡಿಕೇಟರ್ದೇ ಯೋಚನೆ ಇರುತ್ತೆ. ಇಂಡಿಕೇಟರ್ ಬೈ ಕೊಟ್ರೆ ನಾನು ಬೈ ಮಾಡ್ತೀನಿ, ಸಬ್ ಕಾನ್ಸಿಯಸ್ ಮೈಂಡ್ ಹೇಳ್ತಾ ಇರುತ್ತೆ. ಸೊ ಈ ಬೈ ಸಿಗ್ನಲ್ ಕೊಟ್ರೆ ಬೈ ಸಿ ಟ್ರೈ ಮಾಡಿ, ಬಟ್ ಮಾರ್ಕೆಟು ಅಲ್ಲಿ ಟ್ರ್ಯಾಪ್ ಮಾಡ್ತಾ ಇರುತ್ತೆ. ಸೊ ಮತ್ತೆ ಸೆಲ್ ಸಿಗ್ನಲ್ ಕೊಟ್ರೆ ಸೆಲ್ ಮಾಡಿ ಅಂತ. ಸೊ ಅದಕ್ಕೆ ನಮ್ಮ ಚಾರ್ಟ್ ಯಾವಾಗಲೂ ಕ್ಲಿಯರ್ ಇದ್ರೆ ನಮಗೆ ಮಾರ್ಕೆಟು ಡೀಪ್ ಆಗಿ ಒಳಗಡೆ ಇಳಿದು ನಾವು ನಮ್ಮ ಮನಸ್ಸಿಂದ ಪ್ರತಿಯೊಂದು ಅರ್ಥ ಮಾಡ್ಕೋತೀವಿ, ಯೋಚನೆ ಮಾಡ್ತೀವಿ ಯಾಕೆ ಮಾರ್ಕೆಟ್ ಕೆಳಗಡೆ ಬಂತು. ತಪ್ಪಾದ್ರೂ ಸರಿ, ಎಷ್ಟು ದಿನ ತಪ್ಪಾಗುತ್ತೆ, ಕಲಿಯೋವರೆಗೂ ತಪ್ಪಾಗುತ್ತೆ. ಸೊ ಎವ್ರಿಡೇ ನೀವು ಈ ಥರ ಕ್ಲೀನ್ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಯೋಚನೆ ಬರುತ್ತೆ, ಮಾರ್ಕೆಟ್ ಯಾಕೆ ಫಾಲ್ ಆಯಿತು, ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗುತ್ತಾ. ಸೊ ಇಲ್ಲಿ ನಮಗೆ ಮೇಜರ್ ಆಗಿ BOS ನೋಡಕ್ ಸಿಗ್ತಾ ಇದೆ, ಮೇಜರ್ ಆಗಿ MSS ನೋಡಕ್ ಸಿಗ್ತಾ ಇದೆ. ಇಲ್ಲಿಂದ ಮಾರ್ಕೆಟು ಅಪ್ ಟ್ರೆಂಡ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಈ ಝೋನಿಂದ ಮಾರ್ಕೆಟು ಡೌನ್ ಟ್ರೆಂಡ್ ಸ್ಟಾರ್ಟ್ ಮಾಡಿದೆ. ಸೊ ಅಂತ ನಮ್ಮ ಮೈಂಡಲ್ಲಿ ಯೋಚನೆ ಬರೋಕ್ಕೆ ಶುರು ಆಗುತ್ತೆ. ಸೊ ಮೈಂಡಲ್ಲಿ ಯೋಚನೆ ಬಂದಾಗ ನಾವೇನು ಮಾಡ್ತೀವಿ, ಸ್ವಂತ ಯೋಚನೆ ಇನ್ನೂ ಆಳವಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಸ್ಮಾರ್ಟ್ ಮನಿ ಕಲಿಯೋರು, ಸೊ ವಿತೌಟ್ ಇಂಡಿಕೇಟರ್ ನೀವು ಕಲಿಬೇಕು. ಯಾವುದೇ ಇಂಡಿಕೇಟರ್ನ ಮಾರ್ಕೆಟಲ್ಲಿ ಸಿಗೋ, ಯಾವ ಅಕಾಡೆಮಿಯಲ್ಲಿ ಸಿಗೋ ಯಾವ ಇಂಡಿಕೇಟರ್ ನೀವು ಹಚ್ಚದೆ ಅಪ್ಲೈ ಮಾಡದೆ ನೀವು ಯಾವಾಗ ಸ್ವಂತವಾಗಿ ಕಲಿಯೋಕ್ಕೆ ಟ್ರೈ ಮಾಡ್ತೀರಾ ಆವಾಗ ನಿಮಗೆ ಮಾರ್ಕೆಟ್ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಒಂದು 108 ಇಂಡಿಕೇಟರ್ ನೀವು ಯಾರೆಲ್ಲ ಅಪ್ಲೈ ಮಾಡಿದಿರಾ, 1, 2, 3, ಸೊ ದಯವಿಟ್ಟು ನೀವು ಇವಾಗ ಪ್ರಾಫಿಟೇಬಲ್ ಅಲ್ಲಿ ಇರಬಹುದು, ಹಾಗಂತ ಏನಿಲ್ಲ. ನಮ್ಮ ಸೆಟಪ್ ಅಲ್ಲಿ ನಾವು ಪ್ರಾಫಿಟೇಬಲ್ ಅಲ್ಲಿ ಇದೀವಿ ಸರ್, ನಾವು ಪ್ರಾಫಿಟೇಬಲ್ ಅಲ್ಲಿ ಇದೀವಿ, ಸುಮ್ಮನೆ ಯಾಕೆ ಚೇಂಜ್ ಮಾಡೋದು. ಬಟ್ ನೀವು ದೊಡ್ಡ ಮಾರ್ಕೆಟ್ ಅಲ್ಲಿ ನೀವು ಜಂಪ್ ಆದಾಗ, ಫಾರೆಕ್ಸ್ ಮಾರ್ಕೆಟ್ಗೆ ಜಂಪ್ ಆದಾಗ ಅಲ್ಲಿ ನಿಮ್ಮ ಇಂಡಿಕೇಟರ್ ನಡೀದೇ ಇರಬಹುದು. ಸೊ ಇಲ್ಲೇನೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಡೀತಾ ಇರಬಹುದು, ಬಟ್ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ವೋಲಟೈಲ್ ಇರುತ್ತೆ. ತುಂಬಾ ನ್ಯೂಸ್ ಬಂದ್ರೆ ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಮಾರ್ಕೆಟ್ ವೋಲಟೈಲ್ ಮಾಡ್ತಾನೆ. ಸೊ ಎರಡು ಸೈಡು ದೊಡ್ಡ ಮೂವ್ಮೆಂಟ್ ಕೊಡ್ತಾನೆ, ಆವಾಗ ನಿಮ್ಮ ಇಂಡಿಕೇಟರ್ ಏನು ಮಾಡಕ್ ಸಾಧ್ಯ ಇರಲ್ಲ. ಸೊ ಸ್ವಂತ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅದು ನಮ್ಮ ಲಾಸ್ಟ್ ವರೆಗೂ ಇರುತ್ತೆ. ಸೊ ಎವ್ರಿ ಡೇ ನೀವು ಹೊಸ ವಿಷಯಗಳನ್ನ ಕಲಿಯೋಕೆ ಸ್ಟಾರ್ಟ್ ಮಾಡ್ತೀರ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಮಾರ್ಕೆಟು ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲಿ ಡೌನ್ ಟ್ರೆಂಡ್ ಇತ್ತು. ಮಾರ್ಕೆಟು ಏನ್ ಮಾಡ್ತು, ಇಲ್ಲಿ ನಮಗೆ MSS ನೋಡಕ್ ಸಿಕ್ತು. ಅದಾದ್ಮೇಲೆ ಮಾರ್ಕೆಟು ಮತ್ತೆ ಲೋವರ್ ಲೋ ಬ್ರೇಕ್ ಆಗಿ BOS ಆಯ್ತು. ಮತ್ತೆ ಮಾರ್ಕೆಟು ಲೋವರ್ ಲೋ ಬ್ರೇಕ್ ಆಗಿ ಮತ್ತೆ BOS ಆಗಿದೆ. ಇಲ್ಲಿ ನೀವು ಮಾರ್ಕೆಟ್ ಇಲ್ಲಿಂದ ಯಾಕೆ ಮೇಲ್ಗಡೆ ಹೋಯ್ತು ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗಕ್ಕೆ ಇಷ್ಟಪಡ್ಲಿಲ್ಲ, ನಮಗೆ ಮೇಲ್ಗಡೆ MSS ಕೊಡ್ತು. ಇಲ್ಲಿಂದ ಮಾರ್ಕೆಟ್ ಏನ್ ಮಾಡ್ತು, ಮತ್ತೆ ಮೇಲ್ಗಡೆ ಹೋಗಿ ರೀಟ್ರೇಸ್ಮೆಂಟ್ ಝೋನ್ಗೆ ಬಂದು ಮತ್ತೆ ಮಾರ್ಕೆಟು ಈ ಹೈನ ಬ್ರೇಕ್ ಮಾಡಿದೆ. ಸೊ BOS ಆಯ್ತು. BOS ಆದ್ಮೇಲೆ ಮಾರ್ಕೆಟು ಸ್ಟಾಪ್ ಆಗ್ಲೇ ಇಲ್ಲ, ಮಾರ್ಕೆಟು ಕಂಟಿನ್ಯೂಸ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಸೊ ಈ ತರ ಪ್ರತಿಯೊಂದು ಮಾರ್ಕ್ ಮಾಡೋದು ಹೇಳ್ಕೊಡ್ತೀವಿ. ಬೇಸಿಕ್ ಇಂದ ಕನ್ನಡದಲ್ಲೇ ಹೇಳ್ಕೊಡ್ತೀವಿ, ನಾವು ಜಾಸ್ತಿ ಇಂಗ್ಲಿಷ್ ಬಳಸಕ್ ಹೋಗಲ್ಲ. ಸೊ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಹೇಳ್ಕೊಡ್ತೀವಿ, ನಿಮ್ಗೆ ಅರ್ಥ ಆಗೋವರೆಗೂ ಹೇಳ್ಕೊಡ್ತೀವಿ. ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಪದೇ ಅದನ್ನೇ ಹೇಳ್ತಾ ಇರ್ತೀವಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಆಗಿರಬಹುದು ಅಥವಾ ICT ಕಾನ್ಸೆಪ್ಟ್ ಆಗಿರಬಹುದು. ಸೊ ಮಾರ್ಕೆಟ್ ರೀಟ್ರೇಸ್ಮೆಂಟ್ ಝೋನ್ಗೆ ಬರ್ತಾ ಇದೆ. ಇಲ್ಲಿಂದ ಮಾರ್ಕೆಟ್ ಏನ್ ಮಾಡುತ್ತೆ, ರೀಟ್ರೇಸ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾನು ನೋಡಿದ್ರೆ ರೀಸೆಂಟ್ ಆಗಿ ಮಾರ್ಕೆಟ್ ಏನ್ ಮಾಡಿದೆ, ಗ್ಯಾಪ್ ಡೌನ್ ಆಗಿ
ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಸೊ ಈ ಝೋನ್ ನಲ್ಲಿ ಈ ತರ ಮಾರ್ಕೆಟ್ ಬರ್ತಾ ಇರುವಾಗ ನೀವು ನಡುವೆ ಎಲ್ಲೂ ಎಂಟರ್ ಆಗಲ್ಲ. ಯಾಕೆಂದ್ರೆ ರಿಟೇಲ್ ಟ್ರೇಡರ್ಸ್ ಇಲ್ಲಿ ಎಂಟರ್ ಆಗಲ್ಲ, ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಇರುತ್ತೆ. ಅಕಸ್ಮಾತ್ ನೀವು ಎಂಟರ್ ಮಾಡಿದ್ರು ನಿಮ್ಗೆ ಪ್ರಾಫಿಟ್ ಒಂದ್ಸಲ ಎರಡ್ ಸಲ ಆಗ್ಬೋದು. ನೆಕ್ಸ್ಟ್ ಟೈಮ್ ಏನಾಗುತ್ತೆ, ನೀವು ಈ ತರ ಎಂಟ್ರಿ ಮಾಡೋದ್ರಿಂದ ನಿಮ್ಗೆ ಸ್ಟಾಪ್ ಲಾಸ್ ಇಡಕ್ ಬರಲ್ಲ. ಹೆವಿ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಹೆವಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು, ಎಲ್ಲಿಂದ ಟ್ರೇಡ್ ತಗೋಬೇಕು, ಹೇಗೆ ಪ್ರತಿಯೊಂದನ್ನು ಕಲಿಸ್ತೀವಿ. ಇಲ್ಲಿ ನೀವು ಮೇಜರ್ ಆಗಿ ನೋಡ್ಬೋದು, ಮಾರ್ಕೆಟ್ ಇಲ್ಲಿಂದ ಡ್ರಾಪ್ ಆಗಿದೆ. ಸೊ ನೀವು ಈ ಟಾಪ್ ಅಲ್ಲಿ ಯಾವ ತರ ಸೆಲ್ ಮಾಡೋದು, ಸೊ ಯಾವ ಬೇಸ್ ಮೇಲೆ ಸೆಲ್ ಮಾಡೋದು ನಾವು ಅದನ್ನ ಹೇಳ್ತೀವಿ. ಸೊ ಮತ್ತೆ ಇಲ್ಲಿ ನೀವು ಮಾರ್ಕೆಟ್ ಇವಾಗ ಮೇಜರ್ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ 15 ಮಿನಿಟ್ಸ್ ಅಲ್ಲಿ ಕೊಟ್ಟಿದೆ. ಮಾರ್ಕೆಟ್ ಇಲ್ಲಿ ಹೋಗಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಫಾಲ್ ಆಗಿದೆ. ಮತ್ತೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಮತ್ತೆ ಡ್ರಾಪ್, ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗಿ ಡ್ರಾಪ್ ಆಗಿದೆ. ಸೊ ಈ ತರ ಮಾರ್ಕೆಟ್ ಮಾಡೋದ್ರಿಂದ ಸೊ ಇಂಡಿಕೇಟರ್ ಸ್ಟಾಪ್ ಲಾಸಸ್ 90 ಪಾಯಿಂಟ್ಸ್ 100 ಪಾಯಿಂಟ್ಸ್ ಮೇಲ್ಗಡೆ ಕೊಟ್ಟಿರುತ್ತೆ. ಸೊ ಅಷ್ಟು ತುಂಬಾ ದೊಡ್ಡ ಸ್ಟಾಪ್ ಲಾಸಸ್ ನಾವು ಇಟ್ಕೊಳ್ಳಕ್ಕೆ ಬರಲ್ಲ. ನಮ್ದು ಏನಿದ್ರು ಕಡಿಮೆ ಸ್ಟಾಪ್ ಲಾಸಸ್ ಇರುತ್ತೆ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಯೋರು ಅಥವಾ ICT ಕಾನ್ಸೆಪ್ಟ್ ಕಲಿಯೋರು ವಿತ್ ಕನ್ಫರ್ಮೇಶನ್ ನಾವು ಏನ್ ಮಾಡ್ತೀವಿ, ಟ್ರೇಡ್ ಮಾಡ್ತೀವಿ. ಸುಮ್ಮನೆ ಏನೋ ಮಾರ್ಕೆಟ್ ಸೆಲ್ ಹೋಗ್ತಾ ಇದೆ ಅಂತ ಸೆಲ್ ಮಾಡಲ್ಲ, ಅಥವಾ ಬೈ ಸೈಡ್ ಹೋಗ್ತಾ ಇದೆ ಅಂತ ಬೈ ಮಾಡೋದಿಲ್ಲ. ವಿತ್ ಪ್ರತಿಯೊಂದು ಮೂಮೆಂಟ್ಗೂ ಒಂದು ಅರ್ಥ ಇರುತ್ತೆ. ನಾವು ನಮ್ಮ ಟ್ರೇಡ್ ನ ಪಂಚ್ ಮಾಡಬೇಕಾದ್ರೆ ಕನ್ಫರ್ಮೇಶನ್ಗೋಸ್ಕರ ವೇಟ್ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ಆ ಕನ್ಫರ್ಮೇಶನ್ ಆದ್ರೆ ಮಾತ್ರ ನಾವು ಸೆಲ್ ಮಾಡಬಹುದು. ಸೊ ಇಲ್ಲಿ 5 ಮಿನಿಟ್ಸ್ ಅಲ್ಲಿ ಅಥವಾ ನೀವು 15 ಮಿನಿಟ್ಸ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ನಮಗೆ ರೀಸೆಂಟ್ ಆಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಾಣ್ತಾ ಇದೆ, BOS. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡಿದೆ, ನಮ್ಮ OBಗೆ ಬಂದು ಸೊ OBನ ಟಚ್ ಮಾಡಿ ಮಾರ್ಕೆಟ್ ಡೈರೆಕ್ಟ್ ಆಗಿ ಕೆಳಗಡೆ ಫಾಲ್ ಆಗಿದ್ದಾನೆ. ಸೊ ಈ ತರ ಮಾರ್ಕ್ ಮಾಡೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ಆಗಿ ಅರ್ಥ ಆಗುತ್ತೆ. ಮಾರ್ಕೆಟ್ ರೀಸೆಂಟ್ ಆಗಿ BOS ಕೊಟ್ಟಿದ್ದಾನೆ, OBಗೆ ಬರ್ತಾನೆ. ಸೊ ಅಲ್ಲಿಂದ ನಾವು ಸೆಲ್ ಮಾಡಬೇಕು, ಕನ್ಫರ್ಮೇಶನ್ ಇಂದ ಸೆಲ್ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಏನೋ ಯಾವುದೋ ಒಂದು ಇಂಡಿಕೇಟರ್ ಬಳಸಿ ಅದು ಬೈ ಮಾಡುವಂತ ಅಂದ್ರೆ ಬೈ ಮಾಡೋದು, ಸೆಲ್ ಮಾಡುವಂತ ಅಂದ್ರೆ ಸೆಲ್ ಮಾಡೋದು, ಇದೆಲ್ಲ ಮಾರ್ಕೆಟ್ ಅಲ್ಲಿ ಇದು ವರ್ಕ್ ಆಗಲ್ಲ. ಸೊ ವರ್ಕ್ ಆದ್ರೂ ಲಾಂಗ್ ಟರ್ಮ್ ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಲ್ಲ. ಏನಿದ್ರು ನಮ್ಮ ತಲೆ ಬುದ್ಧಿ ಯೂಸ್ ಮಾಡಿಕೊಂಡು ಪದೇ ಪದೇ ಎಷ್ಟೇ ಲಾಸ್ ಆದ್ರೂ ನಾವು ಏನ್ ಮಾಡೋದು, ಡೀಪ್ ಆಗಿ ಕಲಿಯೋಕೆ ಪ್ರಯತ್ನ ಪಡಬೇಕು. ಯಾವಾಗ ನಾವು ಡೀಪ್ ಆಗಿ ಕಲಿಯೋಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ನಮ್ಗೆ ಪ್ರತಿಯೊಂದು ಒಂದೊಂದೊಂದೊಂದು ಪಾಯಿಂಟ್ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅರ್ಥ ಆದ ಮೇಲೆ ನಾವು ನಮ್ಮ ಸ್ಟ್ರಾಟಜಿನ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ತರ ಪ್ರತಿಯೊಂದು ಮಾರ್ಕೆಟ್ ಅಲ್ಲಿ ನಡೀತಾ ಇರುತ್ತೆ. ಸೊ ಇಲ್ಲಿ ಮಾರ್ಕೆಟ್ ನೋಡಬಹುದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಇಲ್ಲಿ ದೊಡ್ಡ ಕ್ಯಾಂಡಲ್ ನ ಫಾರ್ಮ್ ಮಾಡಿದೆ. ಇಲ್ಲಿಂದ ಮಾರ್ಕೆಟ್ ಇಷ್ಟು ದೊಡ್ಡ ಮೂವ್ಮೆಂಟ್ ಯಾಕೆ ಕೊಡ್ತು ಅಂತ ನೀವು ಕೇಳೋದಾದ್ರೆ, ಮಾರ್ಕೆಟ್ ರೀಸೆಂಟ್ ಆಗಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ನಮ್ಗೆ BOS ಕೊಟ್ಟಿದ್ದ. ಸೊ BOS ಕೊಟ್ಟ ಮೇಲೆ ಮಾರ್ಕೆಟ್ ಏನ್ ಮಾಡ್ದ, ನಮ್ಮ ರೀಟ್ರೇಸ್ಮೆಂಟ್ ಝೋನ್ ಬಂದು ಮಾರ್ಕೆಟ್ ಏನ್ ಮಾಡ್ದ, ನಮ್ಮ OBನ ಇಲ್ಲಿ ಆರ್ಡರ್ ಬ್ಲಾಕ್, OB ಅಂದ್ರೆ ಆರ್ಡರ್ ಬ್ಲಾಕ್ ನ ಟಚ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದ್ದಾನೆ. ಸೊ ಈ ತರ ಮಾರ್ಕ್ ಮಾಡೋದ್ರಿಂದ ಹಿಡಿದು ಆರ್ಡರ್ ಬ್ಲಾಕ್ ಯಾವುದು ನಮ್ಮ ಆರ್ಡರ್ ಬ್ಲಾಕ್ ಆಗುತ್ತೆ, ಸೊ ಮತ್ತೆ ಒಂದೇ ಆರ್ಡರ್ ಬ್ಲಾಕ್ ಆಗುತ್ತಾ, ಇನ್ನು ಮಲ್ಟಿಪಲ್ ಆರ್ಡರ್ ಬ್ಲಾಕ್ ಆಗುತ್ತಾ, ಎಲ್ಲ ನಾವು ಪ್ರತಿಯೊಂದನ್ನು ಕಲಿಸಿ ಕೊಡ್ತೀವಿ. ಸೊ ಇಲ್ಲಿ ನೀವು ವಿತ್ ಕನ್ಫರ್ಮೇಶನ್ ಬೈ ಮಾಡಿದ್ರೆ ನಿಮ್ಗೆ ಇಲ್ಲಿವರೆಗೂ ಟಾರ್ಗೆಟ್ ಸಿಗ್ತಾ ಇತ್ತು. ಸೊ ಇಲ್ಲಿವರೆಗೂ ಟಾರ್ಗೆಟ್ ನಿಮ್ದು. ಸೊ ಸ್ಮಾರ್ಟ್ ಮನಿ ಕಲ್ತ್ರೆ, ICT ಕಲ್ತ್ರೆ ನಿಮ್ಗೆ ಏನು ಅರ್ಥ ಆಗುತ್ತಂದ್ರೆ, ವಿತ್ ಪ್ರಾಪರ್ ಸ್ಟಾಪ್ ಲಾಸ್, ವಿತ್ ಪ್ರಾಪರ್ ಟಾರ್ಗೆಟ್ ನಿಮ್ಗೆ ಮೊದಲೇ ಸಿಕ್ಬಿಡುತ್ತೆ ಇಲ್ಲಿ. ಸೊ ಟಾರ್ಗೆಟ್ ಸಿಕ್ಕಿದ್ರೆ, ಸ್ಟಾಪ್ ಲಾಸ್ ನಿಮ್ಗೆ ಕಡಿಮೆ ಸಿಕ್ಕಿದ್ರೆ ನೀವು ಟ್ರೇಡ್ ಮಾಡಲ್ವಾ, ಮಾಡೇ ಮಾಡ್ತೀರಾ. ಅದೇ ಇಂಡಿಕೇಟರ್ ನಿಮ್ಗೆ ಬೈ ಕೊಟ್ರೆ, ಬಟ್ ಯಾವ ಬೇಸ್ ಮೇಲೆ ಇಂಡಿಕೇಟರ್ ಬೈ ಕೊಟ್ಟಿದೆ ಅಂತ ನೀವೇನಾದ್ರೂ ಆ ಇಂಡಿಕೇಟರ್ ಒಳಗಡೆ ಹೋಗಿ ಬ್ಯಾಕ್ ಟೆಸ್ಟ್ ಮಾಡಿದೀರಾ, ಅಥವಾ ಬ್ಯಾಕ್ ಟೆಸ್ಟ್ ಮಾಡದೇ ಇದ್ರು ಅದು ಯಾವ ಬೇಸ್ ಮೇಲೆ ಟ್ರೇಡ್ ತಗೊಳ್ಳೋಕೆ ಹೇಳುತ್ತೆ. ಸಪೋಸ್
ಸಪೋರ್ಟ್ ಬ್ರೇಕ್ ಆದರೆ ಸೆಲ್ ಮಾಡು ಅಂತ ಹೇಳುತ್ತಾ, ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಬೈ ಮಾಡಿ ಅಂತ ಈ ಬೇಸ್ ಮೇಲೆ ಟ್ರೇಡ್ ಮಾಡುತ್ತಾ, ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮೇಲೆ ಇಂಡಿಕೇಟ್ರು ಟ್ರೇಡ್ ತಗೊಳ್ಳಿ ಅಂತ ಹೇಳುತ್ತಾ, ಯಾವ ಬೇಸ್ ಮೇಲೆ ಇಂಡಿಕೇಟ್ರು ಸೆಲ್ಲು ಬೈ ಮಾಡು ಅಂತ ಹೇಳುತ್ತೆ, ಅದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾವುದೋ ಒಂದು ಅಕಾಡೆಮಿಯಲ್ಲಿ ಸಪ್ರೇಟಾಗಿ ಇಂಡಿಕೇಟರ್ಗೆ ಇಷ್ಟು ಅಮೌಂಟು ಅಂತ ಇರುತ್ತೆ, ಆ ಇಂಡಿಕೇಟರ್ಗೆ ಅಷ್ಟು ಅಮೌಂಟ್ ಕೊಟ್ಟು ನೀವು ನಿಮ್ಮ ಏನು ತಲೆ ಅಥವಾ ಬುದ್ಧಿನ ಯೂಸ್ ಮಾಡದೆ ಆ ಇಂಡಿಕೇಟರ್ನೇ ನಂಬಿ ನೀವು ಟ್ರೇಡ್ ಮಾಡ್ತೀರಾ, ಕೊನೆಗೆ ಲಾಸ್ ಆಗ್ತೀರಾ. ನೀವು ಸ್ವಂತ ಕಲಿಬೇಕಾದ್ರೆ ಲಾಸ್ ಆಗಬಹುದು, ಲಾಸ್ ಆಗೇ ಆಗುತ್ತೆ ಮಾರ್ಕೆಟಲ್ಲಿ ಹೊಸಬರಿದ್ರೆ. ಬಟ್ ನೀವು ನಿಮ್ಮ ಕಡೆಯಿಂದ 100% ಕೊಟ್ಟಾಗ ಕಲ್ತಾಗ ಇನ್ನೂ ಲಾಸ್ ಆಗ್ತಾ ಇದೆ ಅಂದರೆ ಇನ್ನೂ ಕಲಿಬೇಕು, ಇನ್ನೂ ಒಳಗಡೆ ಹೊಕ್ಕು ಅದ್ರ ಒಳಗಡೆ ಏನಿದೆ, ಯಾಕೆ ಲಾಸ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಆನ್ಸರ್ ನಿಮಗೆ ಸಿಗ್ಬೋದು. ಬಟ್ ಇಂಡಿಕೇಟರ್ ಇಟ್ಕೊಂಡು ಬೈ ಸೆಲ್ ಮಾಡಿ ಅಂದರೆ ಆ ಇಂಡಿಕೇಟರ್ನೇ ನಂಬ್ಕೊಂಡು ನಿಮ್ಮ ಮೈಂಡು ಏನಾಗುತ್ತೆ, ಮೈಂಡು ಸ್ಟಕ್ ಆಗುತ್ತೆ, ಮೈಂಡು ಯೋಚನೆ ಮಾಡಲ್ಲ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ಅಂತ. ಸೊ ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಯಾವ ಇಂಡಿಕೇಟರ್ನ ನೀವು ಯೂಸ್ ಮಾಡಬೇಡಿ. ಸೊ ಓನ್ಲಿ ನಿಮ್ಮ ಮೈಂಡ್ ಸೆಟ್ಟು ಮತ್ತು ನಿಮ್ಮ ಈ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಮತ್ತು ICT ಕಾನ್ಸೆಪ್ಟು ನೀವು ಕಲೀರಿ. ಇನ್ನೂ ಒಳಗಡೆ ಹೊಕ್ಕು ಕಲೀರಿ, ಆವಾಗ ಮಾರ್ಕೆಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಂಡಿಕೇಟರ್ನ ನಂಬ್ಕೊಂಡು ನೀವು ಕೂರಬೇಡಿ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ICT ಕಾನ್ಸೆಪ್ಟು ತುಂಬ ಅತಿ ಕಡಿಮೆ ದರದಲ್ಲಿ, ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಸೊ ಯಾರಿಗಾದರೂ ನನ್ನ ಹತ್ರ ಕಲಿಬೇಕು ಅಂತ ಇಚ್ಛೆ ಇದ್ದರೆ, ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಪ್ಲಸ್ ICT ಕಾನ್ಸೆಪ್ಟು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಪ್ರತಿಯೊಂದು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಡ್ತೀವಿ. ಸೊ ವಿತೌಟ್ ಇಂಡಿಕೇಟರ್ನ ಬಳಸದೆ ನೀವು ಯಾವ ಥರ ಟ್ರೇಡ್ನ ಮಾರ್ಕ್ ಮಾಡೋದು, ಫಸ್ಟು ಚಾರ್ಟಲ್ಲಿ ಮಾರ್ಕ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾರ್ಕಿಂಗ್ ಮಾಡೋದನ್ನ ನೀವು ಕಲ್ತ್ರೆ ನಿಮಗೆ ಆಲ್ಮೋಸ್ಟ್ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ. ಮಾರ್ಕೆಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಮಾರ್ಕ್ ಮಾಡೋದನ್ನ ಫಸ್ಟ್ ಕಲಿಬೇಕು, ಅದನ್ನು ನಾವು ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ಸ್ಮಾರ್ಟ್ ಮನಿ ಕಲ್ತ್ರೆ ಸ್ಟ್ರಕ್ಚರ್ ಮ್ಯಾಪಿಂಗು, ಪ್ರತಿಯೊಂದು ಪಾಯಿಂಟ್ನ ಮಾರ್ಕ್ ಮಾಡೋದು ನಾವು ಕಲಿಸ್ಕೊಡ್ತೀವಿ. ಸೊ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಕಲಿಸ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ಅಥವಾ ಕರೆ ಮಾಡಿ ಕೇಳಿ, ರೇಟು ಜಾಯಿನ್ ಆಗಿ. ಸೊ ಒಟ್ಟಿಗೆ ನಾವು ಕಲಿಯೋಣ, ಒಟ್ಟಿಗೆ ಮುಂದೆ ಹೋಗೋಣ. ಓಕೆನಾ? ಥ್ಯಾಂಕ್ ಯು.